ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿರುವಂಥದ್ದು. ಇನ್ನು ಅವರ ಪಾರ್ಥಿವ ಶರೀರ ಇದೀಗ ಹೊಳೆನರಸೀಪುರಕ್ಕೂ ಕೂಡ ಬರುತ್ತೆ. ಆ ನಿಟ್ಟಿನಲ್ಲಿ ಇಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳನ್ನು ರೇವಣ್ಣ ಅವರ ನಿವಾಸದಲ್ಲಿ ಮಾಡಿಕೊಂಡಿರುವಂಥದ್ದು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಚನ್ನಾಂಬಿಕಾ ನಿಲಯ ರೇವಣ್ಣ ಅವರ ಮನೆ. ಇದೀಗ ರೇವಣ್ಣ ಅವರ ಮನೆಯಲ್ಲೇ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಗಳನ್ನ ಅವರ ಕುಟುಂಬಸ್ಥರು ಮಾಡ್ಕೊಳ್ತಾ ಇರುವಂಥದ್ದು. ಮನೆಯ ಮುಂಭಾಗ ಅವರ ಪಾರ್ಥಿವ ಶರೀರವನ್ನು ಇಟ್ಟು ಇಲ್ಲಿ ಸಾರ್ವಜನಿಕರ ದರ್ಶನಕ್ಕೂ ಕೂಡ ಅನುವನ್ನು ಮಾಡಿಕೊಡುವ ನಿಟ್ಟಿನಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಬ್ಯಾರಿಕೇಡನ್ನು ಅಳವಡಿಸಿ ಏನು ಒಂದು ಕಡೆ ಸಾರ್ವಜನಿಕರಿಗೆ ಸರಾಗವಾಗಿ ಅವರ ಅಂತಿಮ ದರ್ಶನವನ್ನು ಪಡೆದು ಬಳಿಕ ಎಕ್ಸಿಟ್ ಆಗೋದಕ್ಕೂ ಕೂಡ ವ್ಯವಸ್ಥೆನ ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತೊಂದು ಕಡೆ ಭಾಳಷ್ಟು ಸಂಖ್ಯೆಯಲ್ಲಿ VIP ಗಳು ಅಂದರೆ ಗಣ್ಯರು ಕೂಡ ಆಗಮಿಸುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅವ್ರಿಗೂ ಕೂಡ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಅಂದರೆ ಏನು ಮನೆಯ ಮುಂಭಾಗದ ಗೇಟ್ನಿಂದ ಏನು ಅಂತಿಮ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡ್ಕೊಂಡು ಬಳಿಕ ಬಲಭಾಗದಲ್ಲಿ ಎಕ್ಸಿಟ್ ಗೇಟನ್ನು ಈಗಾಗಲೇ ನಿರ್ಮಾಣ ಮಾಡಿರುವಂಥದ್ದು. ಅಂದರೆ ಕಾಂಪೌಂಡನ್ನು ಒಡೆದು ಇದೀಗ ಅಲ್ಲಿ ಎಕ್ಸಿಟ್ ಆಗೋದಕ್ಕೂ ಕೂಡ ಒಂದು ಕಾಂಪೌಂಡ್ ಗೇಟನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಆ ಮಾರ್ಗವಾಗಿ ಚನ್ನಾಂಬಿಕಾ ಥಿಯೇಟರ್ ಏನಿದೆ ಆ ಒಂದು ಥಿಯೇಟರ್ ಮಾರ್ಗವಾಗಿ ಬ್ಯಾರಿಕೇಡನ್ನು ಹಾಕಿರುವಂಥದ್ದು. ಅಲ್ಲಿ ಎಕ್ಸಿಟ್ ಆಗುವಂಥ ವ್ಯವಸ್ಥೆಗಳನ್ನ ಕೂಡ ಮಾಡಿರುವಂಥದ್ದು. ದೃಶ್ಯಗಳಲ್ಲಿ ನೋಡ್ತಾ ಇದ್ದಾರೆ. ಸುಮಾರು 300ರಿಂದ 500 ಮೀಟರ್ವರೆಗೆ ಬ್ಯಾರಿಕೇಡನ್ನು ಅಳವಡಿಸಿ ಅಂದರೆ ಯಾರೂ ಕೂಡ ಯಾವುದೇ ರೀತಿ ತೊಂದರೆ ಆಗದಂತೆ ಸಾರ್ವಜನಿಕರು ಸರಾಗವಾಗಿ ಅಂತಿಮ ದರ್ಶನ ಪಡೆಯುವುದಕ್ಕೂ ಕೂಡ ವ್ಯವಸ್ಥೆಗಳನ್ನ ಈಗಾಗಲೇ ಜಿಲ್ಲಾಡಳಿತದ ಕೂಡ ಮಾಡಿಕೊಂಡಿರುವಂಥದ್ದು. ಸ್ಥಳದಲ್ಲಿ ಪೊಲೀಸರನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಹಾಸನ ಜಿಲ್ಲೆಯಲ್ಲಿ ಏನು ಇವತ್ತು ಪಾರ್ಥಿವ ಶರೀರ ಬರುತ್ತೆ, ನಾಳೆ ಅಂತ್ಯಕ್ರಿಯೆವರೆಗೂ ಸುಮಾರು 2000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನ ಇಲ್ಲಿ ನಿಯೋಜನೆ ಮಾಡಲಾಗಿರುವಂಥದ್ದು. ಇಲ್ಲಿ ಈ ಒಂದು ಬ್ಯಾರಿಕೇಡನ್ನು ನೋಡ್ತಾ ಇದ್ದೀರಿ. ಒಂದು ಕಡೆ ಸಾರ್ವಜನಿಕರು ಎಕ್ಸಿಟ್ ಆಗೋದಕ್ಕೆ ಅಂದರೆ ಹೊರ ಹೋಗೋದಕ್ಕೆ ವ್ಯವಸ್ಥೆ, ಮತ್ತೊಂದು ಕಡೆ VIP ಗಳು ಕೂಡ ಗಣ್ಯರು ಏನು ಬರ್ತಾರೆ ಅವರು ಕೂಡ ಅಂತಿಮ ದರ್ಶನವನ್ನು ಪಡೆದುಕೊಂಡು ಬಳಿಕ ನೇರವಾಗಿ ಈ ಒಂದು ಬ್ಯಾರಿಕೇಡ್ನಲ್ಲಿ ಹಾದು ಹೋಗಿ ಅವರು ಹೋಗುವಂಥ ವ್ಯವಸ್ಥೆಗಳನ್ನು ಕೂಡ ಸದ್ಯಕ್ಕೆ ಮಾಡಿರುವಂಥದ್ದು. ಈಗಾಗಲೇ ಭಾಳಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸಾರ್ವಜನಿಕರು ಮನೆಯತ್ತ ಬರ್ತಾ ಇರುವಂಥದ್ದು. ಇವತ್ತು ಸಂಜೆ ಸುಮಾರಿಗೆ ಈ ಒಂದು ಏನು ಪಾರ್ಥಿವ ಶರೀರವು ಕೂಡ ಇಲ್ಲಿಗೆ ಬರುತ್ತೆ. ಅಂತಿಮ ದರ್ಶನ ರಾತ್ರಿಯಿಂದಲೂ ಕೂಡ ಆರಂಭ ಆಗುತ್ತೆ. ಬೆಳಗಿನ ಜಾವವರೆಗೂ ಕೂಡ ಸುಮಾರು 7:30ರಿಂದ 8:30 ತನಕವೂ ಕೂಡ ಇಲ್ಲೇ ರೇವಣ್ಣರವರ ನಿವಾಸದಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ADGP IGP ದಕ್ಷಿಣ ವಲಯದ IGP ಡಾಕ್ಟರ್ ಬೋರ್ಲಿಂಗಿ ಅವರು ಕೂಡ ಈಗಾಗಲೇ ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ರೇವಣ್ಣ ಅವರ ಕುಟುಂಬ ಅಂದರೆ ದೇವೇಗೌಡರ ಪುತ್ರ HD ರೇವಣ್ಣ ಅವರು ಕೂಡ ಅಧಿಕಾರಿಗಳ ಜೊತೆ ಒಂದಷ್ಟು ಮಾತುಕತೆಗಳನ್ನು ಮಾಡಿ ಅಂತಿಮ ದರ್ಶನಕ್ಕೆ ಯಾವುದೇ ರೀತಿ ಅಡೆತಡೆ ಆಗದಂತೆ, ಜನರಿಗೂ ಕೂಡ ತೊಂದರೆ ಆಗದಂತೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳೋದಕ್ಕಾಗಿ ಮಾತುಕತೆಯನ್ನು ನಡೆಸಿ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಸದ್ಯ ಹೊಳೆನರಸೀಪುರದಲ್ಲಿ ಒಂದು ರೀತಿ ನೀರವ ಮೌನ ಆವರಿಸಿದೆ. ಬಹಳಷ್ಟು ಚೆನ್ನಮ್ಮ ಅವರು ಪ್ರೀತಿ ವಿಶ್ವಾಸದಿಂದ ಇಲ್ಲಿನ ಜನರನ್ನು ಕೂಡ ಕಾಣ್ತಾ ಇದ್ರು. ಅನ್ನಪೂರ್ಣೇಶ್ವರಿ ಮಾತುಗಳನ್ನು ಕೂಡ ಜನರು ಹೇಳ್ತಾ ಇರುವಂಥದ್ದು. ಅಂತಿನಲ್ಲಿ ಚೆನ್ನಮ್ಮರವರ ಒಂದು ಅಂತಿಮ ನಮನವನ್ನು ಸಲ್ಲಿಸುವುದಕ್ಕೆ, ಅಂತಿಮ ದರ್ಶನ ಪಡೆಯುವುದಕ್ಕೆ ಈಗಾಗಲೇ ಬಹಳಷ್ಟು ಸಂಖ್ಯೆಯಲ್ಲಿ ಅವರ ಏನು ಅವರ ಒಂದು ಕುಟುಂಬಸ್ಥರು ಮತ್ತು ಸಾರ್ವಜನಿಕರು ಬರುವಂಥ ನಿರೀಕ್ಷೆಗಳು ಕೂಡ ಇರುವಂಥದ್ದು. ಆ ನಿಟ್ಟಿನಲ್ಲಿ ಸಕಲ ಸಿದ್ಧತೆಗಳನ್ನ ಸದ್ಯಕ್ಕೆ ಮಾಡಿಕೊಳ್ಳಲಾಗಿದೆ. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಹೊಳೆನರಸೀಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.